ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ಏನು ನೋಡಿದ್ವಪ್ಪ, ನಿನ್ನೆ ನಾವು ಲಿಸ್ಟ್ ಬಗ್ಗೆ ಪೂರ್ತಿ ಕಂಪ್ಲೀಟಾಗಿ ಅಡ್ವಾನ್ಸ್ ಮೆಥಡ್ಸು, ಸ್ಟೇಟ್ಮೆಂಟ್ಸು, ಫಂಕ್ಷನ್ಸು ಏನೇ ಇದೆ, ಏನು ಡಿಫ್ರೆನ್ಸು, ಏನು ಮ್ಯೂಟೇಬಲ್ ಅಂದ್ರೇನು, ಹೆಂಗಿದು ವೇರಿಯೇಷನ್ಸ್ ಆಗ್ತವೆ ನಮ್ಮ ಹೀಪಲ್ಲಿ, ಸ್ಟ್ಯಾಕಲ್ಲಿ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಂಡ್ವಿ. ನಮ್ಮ ವಿಜುವಲೈಸೇಷನ್ ಆ್ಯಪಲ್ಲೂ ಕೂಡ ನಾವು ಕರೆಕ್ಟಾಗಿ ನೋಡ್ಕೊಂಡ್ವಿ. ಇವಾಗ ಒಂದು ಮೆಂಟಲ್ ಮಾಡೆಲ್ ಬಂತು. ಲಿಸ್ಟ್ ಅಂದ್ರೇನು, ಏನೇನು ಮೆಥಡ್ಸ್ ಇದ್ದಾವೆ, ಹೆಂಗೆ ಇಂಡೆಕ್ಸಿಂಗು, ಸ್ಲೈಸಿಂಗ್ ಎಲ್ಲ ಏನೇನು ಮಾಡ್ಬೋದು ಎಲ್ಲ ಕತೆ ತಿಳ್ಕೊಂಬಿಟ್ವಿ. ಇವಾಗ ನೆಕ್ಸ್ಟ್ ಬರ್ತಾ ಇರೋದೇ ಟಪಲ್. ಟಪಲ್ಲು ಮತ್ತು ಲಿಸ್ಟಿಗೆ ಡಿಫ್ರೆನ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಟಪಲ್ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲಿ ಅಂತ. ಆಯಿತಾ? ಟಪಲ್ಗೆ ಏನಂತ ಕೇಳ್ತಾರೆ, ಟಪಲ್ ಇಸ್ ಎ ಆರ್ಡರ್ಡ್ ಇಮ್ಯೂಟಬಲ್ ಕಲೆಕ್ಷನ್. ಮೇಜರ್ ಡಿಫ್ರೆನ್ಸ್ ಏನಂದರೆ ಇಮ್ಯೂಟಬಲ್. ಇವಾಗ ಆಲ್ರೆಡಿ ಮ್ಯೂಟಬಲ್ ಇಮ್ಯೂಟಬಲ್ 20 ಸತಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ. ನಿಮಗೂ 100% ತಲೆಗೆ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಬಟ್ ಮೇನ್ ಡಿಫ್ರೆನ್ಸ್ ಏನಂದರೆ ಲಿಸ್ಟ್ ಅನ್ನೋದು ಮ್ಯೂಟಬಲ್ಲು, ಟಪಲ್ಲು ಇಮ್ಯೂಟಬಲ್ ಅಂತ ಹೇಳ್ತಾರೆ. ಇದಕ್ಕೆ ಪ್ಯಾರಂಥಿಸಿಸ್ ಹಾಕ್ತಾರೆ, ಇದಕ್ಕೆ ಸ್ಕ್ವೇರ್ ಬ್ರೇಸಸ್ ಹಾಕ್ತಾರೆ, ಅಲ್ವೇನಪ್ಪ? ಇವೆರಡೇ ಡಿಫ್ರೆನ್ಸ್ ಇರೋದು. ಒಂದೊಂದೇ ಇಲ್ಲೇ ನಮ್ಮ ಟೂಲಲ್ಲೇ ಎಲ್ಲ ವಿಜುವಲೈಸ್ ಮಾಡ್ಬಿಡೋಣ. ಸ್ಟೆಪ್ ಬೈ ಸ್ಟೆಪ್ ಏನೇನು ಮೆಥಡ್ಸ್ ಏನೇನಿದೆ ಎಲ್ಲ ಕತೆ ಮುಗಿಸ್ಬಿಡೋಣ ಇಲ್ಲೇ, ಓಕೆನಾ? ಟಪಲ್ಸ್ ಬಗ್ಗೆ ಗೊತ್ತಾಯಿತು ಏನಂತ. ಇಟ್ ಕೆನಾಟ್ ಬಿ ಚೇಂಜ್. ಇದು ಇಮ್ಯೂಟೇಬಲ್ ಅಂತ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಇಮ್ಯೂಟೇಬಲ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಟಪಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಇದ್ರ ಒಳಗಿರೋ ವ್ಯಾಲ್ಯೂ ನೀವೇನು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಅದು ನಿಮಗೆ ಗೊತ್ತಾಯ್ತು ಆಲ್ರೆಡಿ. ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಬಟ್ ಇವಾಗ ನಾವು ಒಂದ್ಸತಿ ರನ್ ಮಾಡಿ ನೋಡೋಣ ಏನು ರಿಯಲಿ ಏನು ಅಂತ. ಈ ಒಂದು ಟಪಲ್ ಕ್ರಿಯೇಟ್ ಮಾಡಿದ್ವಿ, ಇನ್ನೊಂದು ಟಪಲ್ ಕ್ರಿಯೇಟ್ ಮಾಡಿದ್ದೀವಿ. ಲೆಫ್ಟ್ ಸೆಕ್ಷನಲ್ಲಿ ಕೋಡ್ ಇರುತ್ತೆ, ರೈಟ್ ಸೈಡಲ್ಲಿ ವಿಜುವಲೈಸೇಷನ್, ಓಕೆನಾ? ಇವಾಗ ನಂಬರ್ ಇದೆ, ನಂಬರ್ ಕೂಡ ಹಾಕಿದ್ದೀನಿ. ಗ್ರಾಸರಿ ಮತ್ತು ಡೈರಿ ಮತ್ತು ಹೋಮ್ ಅಂತ ಒಂದು ಟಪಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಟಪಲ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟಿದೆ ಇವಾಗ, ಓಕೆನಾ? ಒನ್ ಲೈನರಲ್ಲಿ ನೀವು ಏನು ಬೇಕಾದ್ರೂ, ಇದು ಅಷ್ಟೇ ಸೇಮ್ ಲಿಸ್ಟ್ ಥರನೇ ನೀವು ನಂಬರ್ ಹಾಕ್ಬೋದು, ಫ್ಲೋಟ್ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು. ಬಟ್ ಏನಂದರೆ ಇಮ್ಯೂಟಬಲ್ ಅಷ್ಟೇ. ನೀವು ಇವಾಗ ಈ ಇಂಡೆಕ್ಸಲ್ಲಿ ಈ ರೈಸ್ನ ಬಾಸ್ಮತಿ ರೈಸ್ ಮಾಡೋಕ್ಕಾಗಲ್ಲ ನೀವು, ಅದೊಂದೇ ಡಿಫ್ರೆನ್ಸ್ ಮೇಜರಾಗಿ, ಓಕೆನಾ? ಹಂಗಾಗಿ ನೀವು ಮೆಮೊರಿ ಲೊಕೇಶನ್ ಚೇಂಜ್ ಮಾಡಬೇಕಂದ್ರೆ ಹೊಸ್ದಾಗೆ ಇನ್ನೊಂದು ಟಪಲ್ ಕ್ರಿಯೇಟ್ ಮಾಡಬೇಕು ಹೊರತು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ಹೇಳ್ತಾ ಇರೋದಿಲ್ಲಿ. ಹಿಂಗೆ ಕ್ರಿಯೇಟ್ ಮಾಡೋದು ಹೆಂಗೆ ನಿಮಗೆ ಗೊತ್ತಾಯಿತು. ನೀವೇ ಪ್ಯಾರಂಥಿಸಿಸ್ ಯೂಸ್ ಮಾಡಬೇಕು ಅಂತಲೇ ನಾನು ಇಲ್ಲಿ ಹೇಳ್ತಾ ಇರೋದು. ಟೈಪ್ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗೋದು. ನೋಡಿ, ಇಲ್ಲಿ ಟೈಪ್ ಏನಂತ ಇದೆ, ಟಪಲ್ ಅಂತ ಇದೆ. ಇದು ಒಂದು ಡೇಟಾ ಟೈಪ್, ಓಕೆನಾ? ಲಿಸ್ಟ್ ಹೆಂಗೆ ಅಂತ ಲಿಸ್ಟ್ ತೋರಿಸುತ್ತಲ್ಲ, ಲಿಸ್ಟನ್ನು ಟೈಪ್ ಯಾವುದು ಲಿಸ್ಟ್ ಅಂತ ತೋರಿಸುತ್ತೋ ಅದೇ ಥರ ಟಪಲ್ ತೋರಿಸ್ತಾ ಇದೆ, ಓಕೆನಾ? ಫಾರ್ ಎಕ್ಸಾಂಪಲ್ ನಮಗೆ ಒಂದೇ ವ್ಯಾಲ್ಯೂ ಇದೆಯಪ್ಪ, ಒಂದೇ ವ್ಯಾಲ್ಯೂಗೆ ನಾನು ಟಪಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಕಾಮ ಹಾಕಬೇಕು. ಕಾಮ ಹಾಕಿಲ್ಲ ಅಂದರೆ ಈ ಟೈಪ್ ಏನಂತ ತೊಗೊಳತ್ತೆ ಅಂದರೆ ಇಂಟೀಜರ್ ಅಂತ ತೊಗೊಳತ್ತೆ. ನೋಡೋಣವಾ? ಇವಾಗ ನೋಡಿ, ಇಲ್ಲಿ ಟಪಲ್ ಕ್ರಿಯೇಟ್ ಆಯಿತು. ಇದು ಏನಂತ ಇದೆ, ಟಪಲ್ ಅಂತ ಇದೆ, ಓಕೆನಾ? ಈ ಟೈಪ್ ಚೆಕ್ ಮಾಡೋಣ ಇಲ್ಲಿ, ಆಯಿತಾ? ಇಲ್ಲಿ ಟೈಪು ಚೆಕ್ ಮಾಡಿದ್ರೆ ಟಪಲ್ ಅಂತ ಬರ್ತಾ ಇದೆ, ಆಯಿತಾ? ಬಟ್ ಆದರೆ ನೆಕ್ಸ್ಟ್ ನೋಡಿ, ನಾವೇನೋ ಕಾಮ ಹಾಕಿಲ್ಲ ಅಂದರೆ ಇದು ಏನಾಗುತ್ತೆ, ಇಲ್ಲಿ ನೋಡಿ ಏನು ತೊಗೊಂಡಿದೆ, ಇಂಟೀಜರ್ ಅಂತ ತೊಗೊಂಡಿದೆ ಇದು, ಆಯಿತಾ? ತಗೊಂಡು ಇಲ್ಲಿ ಕ್ಲಾಸ್ ಇಂಟ್ ಕೊಟ್ಟಿದೆ. ಹಂಗಾರೆ ನೀವೇನು ಟಪಲ್ ಅಂತ ಒಂದೇ ಸಿಂಗಲ್ ವ್ಯಾಲ್ಯೂ ಹಾಕಬೇಕಾದ್ರೆ ನೀವು ಕಾಮ ಹಾಕಲೇಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಇವಾಗ. ಇವಾಗ ನೋಡಿ, ಟಪಲ್ ಅಂತ ಈ ಥರ ಕೊಟ್ಟರೆ ಇವಾಗ ಸ್ಟ್ರಿಂಗ್ ಇರೋದನ್ನು ಆಟೋಮೆಟಿಕ್ಕಾಗಿ ಟಪಲಾಗಿ ಕನ್ವರ್ಟ್ ಮಾಡಿಬಿಡುತ್ತೆ ಅದು. ಇವಾಗ ಟಪಲ್ ಅಂತ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ನಮಗೆ ಹೆಲ್ಪ್ ಮಾಡ್ತಾ ಇದೆ, ಈ ಸ್ಟ್ರಿಂಗ್ನ ಟಪಲಾಗಿ ಕನ್ವರ್ಟ್ ಮಾಡ್ತಾ ಇದೆ, ಅಲ್ವೇನಪ್ಪ? ಅವಾಗ ಏನಾಯಿತು, ಇಲ್ಲಿ ನೋಡಿ ಟಪಲಾಗಿ ಕನ್ವರ್ಟ್ ಆಯ್ತಿದ್ದು. ಬಟ್ ಆದರೆ ಮುಂಚೆ ನಮ್ಗೆ ಲಿಸ್ಟ್ ಅಂತ ಫಂಕ್ಷನ್ ಇತ್ತು. ಆ ಲಿಸ್ಟ್ ಫಂಕ್ಷನ್ ಏನು ಮಾಡ್ತಾ ಇತ್ತು, ನಮಗೆ ಇದು ಲಿಸ್ಟಾಗಿ ಕನ್ವರ್ಟ್ ಮಾಡ್ತಿತ್ತು. ಸೇಮ್ ಆ್ಯಕ್ಷನ್ ಬಟ್ ಟಪಲ್ ಯೂಸ್ ಮಾಡಿ ಟಪಲ್ ಆಗುತ್ತೆ, ಲಿಸ್ಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಲಿಸ್ಟ್ ಆಗುತ್ತೆ, ಓಕೆನಾ? ಇದು ಫಂಕ್ಷನ್, ನೆನ್ಪಿಟ್ಕೊಳ್ಳಿ, ಇದು ಮೆಥಡ್ ಅಲ್ಲ, ಓಕೆನಾ? ಫಂಕ್ಷನ್ ಮೆಥಡ್ ಡಿಫ್ರೆನ್ಸ್ ಮುಂದೆ ಹೇಳ್ತೀನಿ. ಇವಾಗ ನೋಡಿ, ನಾ ಇಮ್ಯೂಟೇಬಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಐ ಡಿ ಪ್ರೂಫ್ ಅಷ್ಟೇ. ನೀವು ಆಲ್ರೆಡಿ ಇಲ್ಲೇ ನೋಡ್ಬಿಟ್ಟಿದ್ರ. ಇವೆಲ್ಲ ಮ್ಯಾನ್ಯುಯಲಿ ಹೆಂಗೆ ಚೆಕ್ ಮಾಡಬೇಕಂದ್ರೆ, ನಿಮಗೆ ಈ ವಿಜುವಲೈಸೇಷನ್ ಇಲ್ಲ ಅಂದರೆ ನೀವು ಮ್ಯಾನ್ಯುಯಲಿ ನಿಮ್ಮ ಸಿಸ್ಟಮಲ್ಲಿ ಚೆಕ್ ಮಾಡ್ಬೋದು. ಇದೇನಂತ ಒಂದು ಟಪಲ್ ಹಾಕೊಂಡಿದ್ದೀರಾ, ಅದಕ್ಕೊಂದು ಐ ಡಿ ಇರುತ್ತೆ. ಐ ಡಿ ಏನು ಅಂದರೆ ಇದೇ ಐ ಡಿ ಇಲ್ಲಿದೆಯಲ್ಲ, ಇದೇ ಐ ಡಿ, ಓಕೆನಾ? ರನ್ ಮಾಡಿ ನೋಡೋಣವಾ? ಇದೇ ಐ ಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಓಕೆನಾ? ನೆಕ್ಸ್ಟ್ ಬಂದರೆ ಏನಾಯಿತು, ಇವಾಗ ನೋಡಿ, ಇವಾಗ ನೆಕ್ಸ್ಟು ಇನ್ನೊಂದು ಅದೇ ವೇರಿಯೇಬಲ್ಲಿಗೆ ನಾನೇನೋ ಇನ್ನೂ ಬೇರೆ ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದರೆ ಇನ್ನೊಂದು ಕ್ರಿಯೇಟ್ ಆಯಿತು, ಗಾರ್ಬೇಜ್ ಕಲೆಕ್ಟರ್ ಬಂತು, ಹಳೆ ತೊಗೊಂಡೋಗ್ಬಿಡ್ತು. ಮೀನಿಂಗ್ ಏನು, ಅದಕ್ಕೆ ನಾವು ಹಾಕೋಕ್ಕಾಗಲ್ಲ, ಚೇಂಜ್ ಮಾಡೋದಕ್ಕಾಗಲ್ಲ. ಮತ್ತೇನಂದರೆ ಬೇರೆ ಇಂಡೆಕ್ಸಿಂಗ್ ಆಪರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ತೋರಿಸ್ತಿಲ್ಲ, ಯಾಕಂದರೆ ಟೈಪ್ ಎರರ್ ಬರುತ್ತೆ. ನೀವು ಇದನ್ನು ಮಾಡಿ ಚೆಕ್ ಮಾಡಿ ನೋಡಿ, ಹೋಮ್ವರ್ಕ್ ಥರ ತೊಗೊಳ್ಳಿ, ಚೆಕ್ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಅದು ಮಾಡೋದಕ್ಕಾಗಲ್ಲ ಟಪಲಲ್ಲಿ, ಅದಕ್ಕೆ ಇಮ್ಯೂಟೇಬಲ್ ಅಂತ ಹೇಳೋದು ನಾವು, ಓಕೆನಾ? ಓಕೆ, ಇವಾಗ ಕಾರ್ಟಿಗೆ ಐಟಮ್ ಇವಾಗ ಆ್ಯಡ್ ಆಯಿತು. ಇವಾಗ ಲಿಸ್ಟಲ್ಲಿ ಹೆಂಗಂದರೆ ಲಿಸ್ಟಲ್ಲಿ ಅಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ, ಬಟ್ ಇಲ್ಲಿ ಅಪೆಂಡ್ ಮಾಡೋಕ್ಕಾಗಲ್ಲ ಅಂದರೆ ತೋರಿಸ್ತೀನಿ. ನಿಮಗೆ ಆಲ್ರೆಡಿ ನಿಮಗೆ ಇದು ಗೊತ್ತು, ಅಪೆಂಡ್ ಮಾಡ್ಬೋದು 210 ಅಪೆಂಡ್ ಆಗ್ತಾ ಇದೆ ಇಲ್ಲಿ. ಬಟ್ ಏನಂದರೆ ಟಪಲಲ್ಲಿ ನಾವು ಆ ಥರ ಅಪೆಂಡ್ ಮಾಡೋದಕ್ಕಾಗಲ್ಲ. ಇಂಡೆಕ್ಸಿಂಗ್ ಮಾಡ್ಬೋದಾ ನಾನು? ಹೌದು, ಇಂಡೆಕ್ಸಿಂಗ್ ಮಾಡ್ಬೋದು. ಬಟ್ ಆದರೆ ನೀವು ಅದನ್ನು ವ್ಯಾಲ್ಯೂ ಅಪ್ಡೇಟ್ ಮಾಡೋಕ್ಕಲ್ಲ. ಯಾವ ಇಂಡೆಕ್ಸಿಂಗ್ ಮಾಡ್ಬೋದು. ಇವಾಗ ನಾನು ಪ್ರಾಡಕ್ಟ್ ಆಫ್ 0 ಅಂದರೆ ಏನು ಬರಬೇಕು, ನಿಮ್ಮ ಮೆಂಟಲ್ ಮಾಡಿ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿರಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇದು ರೈಸ್ ಬರಬೇಕು. ಪ್ರಾಡಕ್ಟ್ ಆಫ್ -1 ಅಂದರೆ ಏನಿರಬೇಕು, ಶುಗರ್ ಬರಬೇಕು, ಯಾಕಂದರೆ ನೆಗೆಟಿವ್ ಇಂಡೆಕ್ಸಿಂಗ್, ಓಕೆನಾ? ಅದು ಸರಿನಾ ಅಂತ ನೋಡೋಣವಾ? ನೋಡಿ, ರೈಸ್ ಬಂತು. ರೈಸ್ ಆದಮೇಲೆ ಏನು ಬಂತು, ಇಲ್ಲಿ ನೋಡಿ ಮೈನಸ್ ಅಂದರೆ ಶುಗರ್ ಬಂತು, ಯಾಕೆ ಲಾಸ್ಟಿಂದ ಬರಬೇಕಿತ್ತು, ನೆಗೆಟಿವ್ ಇಂಡೆಕ್ಸಿಂಗ್. ಇದೇ ಥರನೇ ನಾವು ಗ್ರೂಪಲ್ಲೂ ಮಾಡ್ಕೊಬೋದು. ನಿಮಗೆ ಗೊತ್ತಿದೆ ಅವೆಲ್ಲ ಸ್ಲೈಸಿಂಗ್ ಹೆಂಗೆ ಮಾಡೋದು ಅಂತ. ಸ್ಟಾರ್ಟ್ ಎಂಡು ಸ್ಟೆಪ್ಪು 3 ಇರುತ್ತೆ. ಸ್ಟಾರ್ಟ್ ಎಂಡ್ ಕೊಟ್ಟಿದ್ದೀನಿ. ಯಾಕೆ ಮತ್ತೆ ಅದೇ ಸಿಂಟ್ಯಾಕ್ಸ್ ತೋರಿಸ್ತಿಲ್ಲ ಅಂದರೆ ನೀವು ನೆನ್ನೆ ಹೋದ ವೀಡಿಯೋ ನೋಡ್ಕೊಂಬಂದಿರ್ತೀರ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಕ್ಲಿಯರಾಗೆ, ಅವಾಗ ನಿಮಗೆ ಎಲ್ಲ ಸಿಂಟ್ಯಾಕ್ಸ್ ಗೊತ್ತಾಗುತ್ತೆ. ನೋಟ್ಸ್ ಕೂಡ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಲ್ಲೂ ಚೆಕ್ ಮಾಡ್ಕೊಬೇಕು ನೀವು, ಓಕೆನಾ?
ಇದೆಲ್ಲ ಏನಕ್ಕಂದರೆ ನಿಮಗೆ ಜಸ್ಟ್ ಪ್ರಾಕ್ಟೀಸಿಗೆ ಅರ್ಥ ಆಗಲಿ, ಮೆಂಟಲ್ ಮಾಡಲ್ ಬರಬೇಕು ನಿಮಗೆ, ಆಮೇಲೆ ನೀವೇನು ಬೇಕಾದ್ರೂ ಮಾಡ್ಬೋದು. ನೋಡಿ ರಿವರ್ಸ್ ಮಾಡಬೇಕಂದ್ರೆ ಈ ರೈಸು ದಾಲು ಆಯಿಲ್ ಇತ್ತು, ಇವಾಗ ಏನಾಯಿತು ನೆಕ್ಸ್ಟ್ ರಿವರ್ಸ್ ಆಯಿತು, ರಿವರ್ಸ್ ಟೀ ಅಂತ ಇದೆ ನೋಡಿ, ಇದು ನೋಡಿ ಎಲ್ಲ ಉಲ್ಟಾ ಆಗ್ಬಿಟ್ಟೈತೆ, ಯಾಕಂದರೆ -1 ಅಂತ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಉಲ್ಟಾ ಆಗಿದೆ. ರಿವರ್ಸ್ ಮಾಡೋಕ್ಕೆ ಹಿಂಗೆ ಮಾಡ್ತಿರೋದು, ಓಕೆನಾ. ನೆಕ್ಸ್ಟು ಅನ್ಪ್ಯಾಕ್ ಮಾಡಬೇಕು. ಅನ್ಪ್ಯಾಕ್ ಅಂದರೆ ಹೆಂಗೆ, ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ ಎ ಟಪಲ್ ಇಂಟು ಸಪ್ರೇಟ್ ವೇರಿಯಬಲ್ಸ್. ಇವಾಗ ನಾನು ಅನ್ಪ್ಯಾಕ್ ಮಾಡ್ಬೇಕು, ಅದನ್ನು ಏನೇ ಇದೆ ಐಟಮ್ ನೋಡಬೇಕು, ಅದು ಇಟ್ಕೊಂಡು ನಾನು ಆಪ್ರೇಷನ್ ಬೇರೆ ಮಾಡಬೇಕು. ಅವಾಗೇನು ಮಾಡೋದು, ಪೇರ್ ಅಂದ್ರೇನು ನೋಡಿ, ಇದು ಅಲ್ಲೇನಪ್ಪ, ಪ್ರೈಸು ಕ್ವಾಂಟಿಟಿ ಇಸ್ ಈಕ್ವಲ್ ಟು ಪೇರ್ ಅಂತ ಹಾಕಿದ್ದೀನಿ. ಇವಾಗ ನಮಗೆ ಪೇರಿನ ವ್ಯಾಲ್ಯೂ ಬರಬೇಕಂದ್ರೆ ಎಷ್ಟು ಬರುತ್ತೆ, 450 ಬರಬೇಕು. ಕ್ವಾಂಟಿಟಿ ಅಂದರೆ ಇದು ಬರಬೇಕು. ಜಸ್ಟೇ ಸಿಂಪಲ್ ಇದೇ ಥರನೇ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಕಾಣಿಸ್ತಾ ಇದೆಯಾ, ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿದಾಗ ಏನಾಯಿತು, ಸಪ್ರೇಟಾಗಿ 450 ಬಂತು. ಯಾವುದಕ್ಕೆ ಇದಾಗಿದೆ, ಪ್ರೈಸಿಗಾಗಿದೆ. ಕ್ವಾಂಟಿಟಿ 1 ಬಂದಿದೆ, ಓಕೆನಾ. ಇದೇ ಥರ ಅನ್ಪ್ಯಾಕ್ ಮಾಡೋದು. ಸ್ವಾಪ್ ಪ್ಯಾಟ್ರನ್ ಅಂತ ಇದೆ. ಫಸ್ಟ್ ಏನಿತ್ತು, ರೈಸ್ ಇತ್ತು. ಸೆಕೆಂಡ್ ಏನಾಯಿತು, ದಾಲ್ ಆಯಿತು. ಇಲ್ಲಿ ನೋಡಿ, ಫಸ್ಟ್ ರೈಸು, ಸೆಕೆಂಡ್ ದಾಲ. ಇದನ್ನು ಇಸ್ ಈಕ್ವಲ್ ಟು ಸೆಕೆಂಡು ಮತ್ತು ಫಸ್ಟ್ ಅಂತ ಮತ್ತೆ ಅಸೈನ್ ಮಾಡಿದ್ವಿ ಅಂದರೆ ಉಲ್ಟಾ ಆಗ್ಬಿಡುತ್ತಿದ್ದು. ಇವಾಗ ಏನಾಗಬೇಕಿತ್ತು, ಈ ಫಸ್ಟಿಗೆ ದಾಲ್ ಬರುತ್ತೆ, ಸೆಕೆಂಡಿಗೆ ರೈಸ್ ಬರುತ್ತೆ, ಹೌದಾ. ನೋಡೋಣವಾ, ನೋಡಿ ಹೆಂಗಾಯಿತು, ಈಕ್ವಲ್ಸ್ ಆದಮೇಲೆ ಏನಾಯಿತು, ಆಯಿತಾ. ನೋಡಿ ಇಲ್ಲಿ ವ್ಯಾಲ್ಯೂ ನೋಡಿ, ಇಲ್ಲಿ ಕೆಳಗೆ ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿಗೆ ವ್ಯಾಲ್ಯೂ, ಇಲ್ಲಿ ನೋಡಿ ಸ್ವಾಪ್ ಆಯಿತು ಅಲ್ವಾ. ಇವಾಗ ಪ್ರಿಂಟ್ ಆಗ್ಬೇಕಾದ್ರೂ ಅದೇ ಸ್ವಾಪ್ ವ್ಯಾಲ್ಯೂನೂ ಪ್ರಿಂಟ್ ಆಗುತ್ತೆ. ಫಸ್ಟ್ ಈಸ್ ದಾಲ್ ನೋಡಿ, ಫಸ್ಟ್ ಮೊದಲು ರೈಸ್ ಇತ್ತು, ಇವಾಗ ದಾಲ್ ಆಯಿತು ಅಲ್ವಾ. ಈ ಲಿಸ್ಟಲ್ಲೂ ಕೂಡ ನೀವು 3 ನಿಮಗೆ ಲಿಸ್ಟ್ ಐಟಮ್ ಇದೆ ಅಂದರೆ ನೀವು ಈ ಥರ ಅನ್ಪ್ಯಾಕ್ ಮಾಡ್ಕೊಬೋದು. ಹಿಂಗೆ ನೋಡಿ, 1 2 3 1 2 3. ಆಮೇಲೆ ಇದಕ್ಕೆ ವೇರಿಯಬಲ್ ಹೆಸರು ಕೊಟ್ಟಿವೆ ಅಂದರೆ ಟೋಟಲ್ ಐಟಮ್ ಆ್ಯಾವ್ರೇಜ್, ಇವೆರಡನ್ನು ನಾನು ಆರಾಮಾಗಿ ಪ್ರಿಂಟ್ ಹಾಕೊಬಿಡ್ಬೋದು. ಅನ್ಪ್ಯಾಕಿಂಗ್ ಇನ್ ಲೂಪ್ಸ್, ಓಕೆನಾ. ನೆಕ್ಸ್ಟ್ ಟಾಪಿಕ್ಕು ಅದರಲ್ಲಿ ಏನು ಸೇಮ್ ಲಿಸ್ಟಲ್ಲಿ ಹೆಂಗೆ ಮಾಡ್ತಿದ್ರೆ ಹಂಗೆ. ಇವಾಗ ಎನ್ಯುಮರೇಟ್ ಅಂತ ಇದೆ ಮತ್ತು ಇನ್ನೊಂದು ಜಿಪ್ ಅಂತ ಇದೆ, ನಿಮ್ಗೆ ಗೊತ್ತು. ಎನ್ಯುಮರೇಟ್ ಏನು ಮಾಡುತ್ತೆ, ಇಂಡೆಕ್ಸು ಮತ್ತು ನಿಮಗೆ ವ್ಯಾಲ್ಯೂ ಎರಡೂ ಕೊಡುತ್ತೆ, ಓಕೆನಾ. ಇಲ್ಲಿ ನೋಡಿ, ಇಂಡೆಕ್ಸು ವ್ಯಾಲ್ಯೂ ಎರಡೂ ಕೊಡುತ್ತೆ. ಈ ರೈಸಿನ ಇಂಡೆಕ್ಸು ವ್ಯಾಲ್ಯೂ ಎರಡೂ ಕೊಡ್ತಿದೆ, ಹೌದಾ. ನೋಡೋಣವಾ, ನೋಡಿ ಬನ್ನಿ, ಕೊಡ್ತೀವಿ ಇಲ್ಲಿ ಪ್ರಿಂಟಲ್ಲಿ ನೋಡಿ, 0 ಮತ್ತು ರೈಸ್ ಕೊಡ್ತಾ. 0 ಅನ್ನೋದು ಇಂಡೆಕ್ಸು, ರೈಸು. ಇವಾಗ 0 ಬೇಡ, ನಂಗೆ 1 ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಕಾಮ ಹಾಕಿ 1 ಹಾಕಬೇಕು, ಆವಾಗ ಅದು ವರ್ಕ್ ಆಗುತ್ತೆ. ನೋಡೋಣವಾ, ಇಲ್ಲಿ ನೋಡಿ, ಇವಾಗ ಕಾಮ ಹಾಕಿ 1 ಹಾಕಿದ್ರೆ 0 ಇರೋದು ಏನಾಗುತ್ತೆ ನೋಡೋಣ ಇವಾಗ, ಓಕೆನಾ. ಇಲ್ಲಿ ನೋಡಿ ಏನಾಯಿತು, 1 ಆಯ್ತಲ್ವಾ, 1ಇಂದ ಸ್ಟಾರ್ಟ್ ಆಯಿತು. ಯಾಕೆ, ನೀವು ನಿನ್ನೆ ಎನ್ಯುಮರೇಟ್ ಕಲ್ತ್ಕೊಂಡ್ಬಂದಿದ್ರಿ ಅಲ್ವಾ, ಹಾಗಾಗಿ ಅದು ಪ್ರಿಂಟ್ ಆಗ್ಬೇಕಾದ್ರೆ 1ಇಂದ ಸ್ಟಾರ್ಟ್ ಆಗ್ಬೇಕಾದ್ರೆ 1ಇಂದ ಸ್ಟಾರ್ಟ್ ಮಾಡ್ಬೋದು ನಾವು. ನೆಕ್ಸ್ಟ್ ನೋಡೋಣ, ಜಿಪ್ ಏನು ಮಾಡುತ್ತೆ. ಇವಾಗ 2 ಟಪಲ್ ಇದೆ, 2 ಟಪಲ್ಗೆ ಒಟ್ಟಿಗೆ ಇಟ್ರೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಜಿಪ್ ಯೂಸ್ ಮಾಡಬೇಕು. ಅದೇ ಥರ 2 ಲಿಸ್ಟ್ ಇದ್ರೆ ಏನು ಯೂಸ್ ಮಾಡಬೇಕು, ಜಿಪ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಪ್ರಿಂಟ್ ಆಗೋಕೆ ಏನಾಯಿತು, ರೈಸು ಪ್ರಿಂಟ್ ಆಯಿತು, ಆ ರೈಸಿನ ವ್ಯಾಲ್ಯೂನು ಪ್ರಿಂಟ್ ಆಯಿತು. ಅವೆರಡು ಬೇರೆ ಬೇರೆ ಟಪಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಏನು, ಇವಾಗ ಮೆಥಡ್ಸು, ಏನೇನಪ್ಪ ಮೆಥಡ್ಸ್ಗಳು ಮಾಡ್ಬೋದು ನಾವು ಟಪಲ್ಸ್ ಮೇಲೆ ಅಂತ ತಿಳ್ಕೊಂಬಿಡೋಣ. ಇಲ್ಲಿ ನೋಡಿ, ಟಪಲ್ಸ್ ಓನ್ಲಿ ಹ್ಯಾವ್ 2 ಮೆಥಡ್ಸ್. ಯಾವುದು, ಡಾಟ್ ಕೌಂಟ್, ಡಾಟ್ ಇಂಡೆಕ್ಸ್, ಲೆಂತ್ ನಾರ್ಮಲ್ ಚೆಕ್ ಮಾಡೋದು, ಇನ್ ಆಪರೇಟ್ರು. ಸಿಂಪಲ್, ಮುಗ್ದೋಯ್ತು, ಕಥೆನೇ ಮುಗ್ದೋಯ್ತು. ಡಾಟ್ ಕೌಂಟ್ ಅಂದರೆ ಕೌಂಟ್ ಎಷ್ಟಪ್ಪ ಇದೆ, ಎಷ್ಟು ಸತಿ ಆಗಿದೆ, ಇದು 120, ಅದನ್ನು ಚೆಕ್ ಮಾಡೋಣ. 120 2 ಸತಿ ಬಂದಿದೆ, ಹೌದಾ. ನೋಡೋಣ, ಟ್ರೈ ಮಾಡೋಣವಾ. ಇಲ್ಲಿ ನೋಡಿ ಎಷ್ಟು ಬಂದಿದೆ, 120 ಅಪ್ ಯಸ್ 2 ಟೈಮ್ಸ್ ಅಂತ ತೋರಿಸ್ತಿದೆ ನೋಡಿ, ಅದೇ ಹೇಳ್ತಾ ಇರೋದು, 120 2 ಸತಿ ಇದೆ ಅಂತ ಅರ್ಥ. ಇವಾಗ ನೆಕ್ಸ್ಟ್ ಏನು, ಇಂಡೆಕ್ಸು. ಇಂಡೆಕ್ಸ್ ಯಾವುದು, 210 ಇಂಡೆಕ್ಸ್ ಹೇಳಪ್ಪ ಅಂದರೆ 210 0 1 2 2 ಬರಬೇಕಲ್ಲ. ಇವಾಗ ಪ್ರಿಂಟ್ ಮಾಡೋಣವಾ, ನೋಡಿ 2 ಬಂತಾ ಅಂದರೆ ನಮ್ಮ ಮೆಂಟಲ್ ಮಾಡೆಲ್ ಕರೆಕ್ಟಾಗಿದೆ ಅಂತ. ಈ ಥರ ನೀವು ಮೈಂಡಲ್ಲೇ ಮಾಡಿಬಿಡ್ಬೇಕು ಇವೆಲ್ಲ. ಆವಾಗಲೇ ನಿಮಗೆ ಡೇಟಾ ಬಂದಾಗ ಅದನ್ನು ಹೆಂಗೆ ನೀವು ಸಾರ್ಟ್ ಮಾಡಿ ನೀವು ಹೆಂಗೆ ಕೊಡಬೇಕು ಫ್ರಂಟ್ ಎಂಡಿಗೆ ಅನ್ನೋದು ಗೊತ್ತಾಗುತ್ತೆ. ಏನು ಬ್ಯಾಕ್ ಎಂಡ್ ಕೆಲಸ ಏನು, API ಡೇಟಾ ಬರುತ್ತೆ, ಅದನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಫ್ರಂಟ್ ಎಂಡಿಗೆ ಹೆಂಗೆ ಬೇಕೋ ಹಂಗೆ ನೀವು ತಲುಪಿಸ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾನೆ, ಈ ಕೀ ಆ್ಯಡ್ ಮಾಡಪ್ಪ, ಈ ಕೀ ಆ್ಯಡ್ ಮಾಡೋದ್ರೆ ನಿಮ್ಗೆ ಟಕ್ಕಂತ ಆ್ಯಡ್ ಮಾಡೋಂಗೆ ಇರಬೇಕು, ನೀವು ಗೂಗಲ್ ಮಾಡೋಕ್ಕಾಗಲ್ಲ ಅದನ್ನು ಅಲ್ವಾ. ಅದೇ ಮೇನ್ ಉದ್ದೇಶ. ನಿಮ್ಮ ಮೆಂಟಲ್ ಮಾಡೆಲ್ ಇದು ಕ್ಲಿಯರಾಗಿ ಬರಬೇಕು. ಇವಾಗ ನಾವು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ವಿಜುವಲೈಸೇಷನ್ ನೋಡ್ತಾ ಇದ್ದೀರಲ್ವಾ. ಪೆನ್ನು ಪೇಪರಲ್ಲಿ ಬರೆಯೋದೇ ಬೇರೆ ರೀತಿ. ಈ ವಿಜುವಲೈಸ್ ನೋಡಿದಾಗ ಓಕೆ ಈ ಥರ ಹೀಪು ಸ್ಟ್ಯಾಕು ಇವನ್ನೆಲ್ಲ ಹೇಳಿ ಯಾರು ನಿಮಗೆ ಹೇಳಲ್ಲ. ಇವೆಲ್ಲ ಇನ್ನರ್ ವರ್ಕು ನಾವು ಮನೇಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಬೇಕಾ. ನೋಡಿ ಇದರಲ್ಲಿ ಎಷ್ಟು ಈಸಿ ಇದೆ ಟೂಲು, ಇದ್ರಲ್ಲಿ ಕ್ಲಿಯರ್ ಅರ್ಥ ಆಗ್ತಿದೆ ಇಲ್ಲ. ನಿಮಗೆ ಹೆಂಗೆ ಅನ್ನಿಸ್ತು ಈ ಟೂಲು ಕಮೆಂಟ್ ಮಾಡಿ. ಏನಾದ್ರು ಅಪ್ಡೇಷನ್ ಇದರಲ್ಲಿ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಅಪ್ಡೇಟ್ ಮಾಡ್ತೀನಿ ಇದ್ರ ಏನಂತೀರ ಅಲ್ವಾ. ನೋಡಿ ನೆಕ್ಸ್ಟ್ ಏನು, ಲೆಂತ್ ನಿಮಗೆ ಗೊತ್ತೇ ಗೊತ್ತು, ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ. ಲೆಂತ್ ಚೆಕ್ ಮಾಡೋಕ್ಕೆ ಎಷ್ಟಪ್ಪ ಇದೆ ಅಮೌಂಟ್. ಲೆಂತ್ ಚೆಕ್ ಮಾಡಬೇಕು ಅಂದರೆ ನೀವು ಎಷ್ಟು 1 2 3 4 5 ಬಂತಾ, 5 ಅದೇ ಬಂದಿರೋದು, ಅದೇ ಇಲ್ಲಿರೋದು ನೋಡಿ, ಸಿಂಪಲ್. ಇವಾಗ ನೆಕ್ಸ್ಟ್ ಇನ್ ಆಪ್ರೇಟರ್ ಏನಕ್ಕಪ್ಪ ಯೂಸ್ ಮಾಡ್ತಿರೋದು, ಮೆಂಬರ್ಶಿಪ್ ಆಪ್ರೇಟರ್ಸ್ ಅಂತ ಗೊತ್ತು ತಾನೆ ನಿಮಗೆ. ಮೆಂಬರ್ಶಿಪ್ 210 ಇದೆಯಾ ಅಂತ, 210 ಇದೆಯೇನಪ್ಪ, ಇದೆ, ಅದಕ್ಕೆ ಟ್ರೂ ಅಂತ ಕೊಟ್ಟಿದೆ. ಇಲ್ಲ ಅಂದರೆ ಇಲ್ಲ ಅಂತ ಕೊಡುತ್ತೆ, ಅಷ್ಟೇ ಸಿಂಪಲ್. ನೋಡಿ ಇವಾಗ ಟಪಲ್ ವರ್ಸಸ್ ಲಿಸ್ಟ್ ಏನಪ್ಪ, ಟಪಲ್ ವರ್ಸಸ್ ಲಿಸ್ಟ್ ಏನು ನಿಮಗೆ ಗೊತ್ತೇ ಗೊತ್ತಲ್ಲ, ಎರಡು ಒಂದೇ, ಇಮ್ಯೂಟಬಲ್ ಒಂದೇ ಡಿಫ್ರೆನ್ಸ್. ಅರ್ಥ ಆಯ್ತಾ. ಮತ್ತು ಆಮೇಲೆ ಟಪಲ್ಲು ಕಮ್ಮಿ ಮೆಮೊರಿ ತೊಗೊಳುತ್ತೆ, ಲಿಸ್ಟು ಸ್ವಲ್ಪ ಜಾಸ್ತಿ ಮೆಮೊರಿ ತೊಗೊಳುತ್ತೆ. ಯಾಕಂದರೆ ನಾನು ಟಪಲ್ನ ಜಾಸ್ತಿ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗಲ್ಲ. ನಾನು ಟಪಲ್ಗೆ ಏನು ವ್ಯಾಲ್ಯೂನ ಆ್ಯಡೇ ಮಾಡೋಕ್ಕಾಗಲ್ಲ. ಆ್ಯಡ್ ಮಾಡೋದು ನೋಡಿದ್ರೆ ಆಪ್ರೇಷನ್ ಇಲ್ಲಾರ, ನಾನು ಆ್ಯಡ್ ಮಾಡೋಕ್ಕಾಗಲ್ಲ. ಒಂದು ಸತಿ ಟಪಲ್ ಕ್ರಿಯೇಟ್ ಮಾಡ್ತಾನೆ ಮುಗೀತು, ಅದೇನು ಮಾಡೋದಕ್ಕಾಗಲ್ಲ ನೀನು
ಬಟ್ ಆದರೆ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಬೋದಲ್ವಾ, ಆ್ಯಡ್ ಮಾಡ್ಬೋದು ಅಂತ ಮುಂಚೆನೇ ಗೊತ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಮೆಮೊರಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿರತ್ತೆ. ಅದು ಆ್ಯಡ್ ಮಾಡಬೇಕಂದ್ರೆ ಆ ಮೆಮೊರಿ ಯೂಸ್ ಮಾಡ್ಕೊಳುತ್ತೆ. ಅದಕ್ಕೆ ಲಿಸ್ಟಿಗೆ ಮೆಮೊರಿ ಜಾಸ್ತಿ, ಟಪಲ್ಗೆ ಮೆಮೊರಿ ಕಮ್ಮಿ ತೊಗೊಳುತ್ತೆ. ಯಾಕಂದರೆ ಟಪಲ್ ಇನ್ಕ್ರೀಸೇ ಮಾಡೋದಿಲ್ಲಲ್ಲ. ನೀವು ಬೇಕಾ ಡೇಟಾ ಏನಿದೆ ಟಪಲಲ್ಲಿ ನೋಡೋಕ್ಕೆಲ್ಲ ಆಪ್ರೇಷನ್ ನೋಡಿದ್ವಿ, ಸ್ಲೈಸ್ ಮಾಡು, ಅವೆಲ್ಲದಕ್ಕೆಲ್ಲ ಆಪ್ರೇಷನ್ ಇದೆ. ಬಟ್ ಸ್ಲೈಸ್ ಮಾಡಿದ್ರೆ ಏನಾಗುತ್ತೆ, ಹೊಸ ಟಪಲ್ಲೇ ಕ್ರಿಯೇಟ್ ಆಗುತ್ತೆ ಹೊರತು ಅದೇ ಟಪಲಲ್ಲೂ ಏನು ಸ್ಲೈಸ್ ಆಗಲ್ಲ. ಅದು ಅದಕ್ಕೆ ಇಮ್ಯೂಟಬಲ್ ಅಂತಿರೋದು. ನೋಡಿ, ಈ ಥರ ಎಲ್ಲ ಮೆಂಟಲ್ ಮಾಡಲ್ ನೀವು ಬಸ್ಕೊಳ್ಳಿ, ಆಯಿತಾ? ಅವಾಗ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ಬೋದು. ಅದೇ ನಾನು ಹೇಳಕ್ಕೆ ಬರ್ತಿರೋದು. ಸಿಂಪಲ್. ಇದು ನೀವು ಆಲ್ರೆಡಿ ನಾನು ತೋರಿಸೋದೇ ಬೇಡ, ನೀವು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿರ್ತೀರ. ಇವಾಗ ಅಷ್ಟು ಪಂಟ್ರಾಗಿದ್ದೀರಾ ಇವಾಗ ನನ್ನ ವೀಡಿಯೋ ನೋಡಿ ನೀವು ಏನಂತೀರಾ ಅಲ್ವಾ? ನೋಡಿ, ಲಿಸ್ಟ್ ಇದೆ, ಅಪೆಂಡ್ ಮಾಡಿದ್ರೆ ಶುಗರ್ ಅಪೆಂಡ್ ಆಗ್ತಿದೆ. ಬಟ್ ಇಲ್ಲಿ ಅಪೆಂಡ್ ಇಲ್ಲ ಅಂತ ಇಲ್ಲ, ಇಲ್ಲಿ ಶುಗರ್ ಅಪೆಂಡ್ ಆಯ್ತೇನಪ್ಪ, ದಾಲ್ನ ರಿಮೂವ್ ಮಾಡಪ್ಪ, ರಿಮೂವ್ ಆಯ್ತು, ಮುಗೀತು, ಆಯಿತಾ? ಇವಾಗ ನೋಡಿದ್ರೆ ನೀವು ಲಿಸ್ಟ್ ಒಳಗಡೆ ಟಪಲ್ ಇಟ್ಕೋಬೋದು. ನೋಡಿ, ಇಲ್ಲಿ ಮೆಂಟಲ್ ಮಾಡಲ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಮಲ್ಟಿಪಲ್ ಟಪಲ್ಸು ಲಿಸ್ಟಲ್ಲಿ ಇರ್ಬೋದು. ಏನೋ ಈ 0 ಇಂಡೆಕ್ಸ್ಗೆ ಈ ಟಪಲ್ ಬಂದು ಕುತ್ಕೊಂತು, ಈ ಫಸ್ಟ್ ಇಂಡೆಕ್ಸ್ಗೆ ಬಂದು ಈ ಟಪಲ್ ಬಂದು ಕುತ್ಕೊಂತು, ಇಲ್ಲ ಬಂದು ಇಲ್ಲೊಂದು ಟಪಲ್ ಬಂದು ಕುತ್ಕೊಂತು, ಈ ಲಾಸ್ಟಿಗೆ ಇನ್ನೊಂದು ಲಿಸ್ಟ್ ಬೇಕಾದ್ರೆ ಬಂದು ಕುತ್ಕೋಬೋದು. ಅದೇ ಟಪಲ್ ಕೂತ್ರೆ ಟಪಲ್ಲೇ ಕೂರ್ಬೇಕಂತ ಏನಿಲ್ಲ. ನಿಮಗೆ ಹೆಂಗೆ ಡೇಟಾದಲ್ಲಿ ಹೆಂಗೆ ಬರುತ್ತೆ ಹಂಗೆ ಸ್ಟೋರ್ ಮಾಡ್ಬೋದು. ಇವೆಲ್ಲ ಮಾಡಬಹುದು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಇವತ್ತೇನಪ್ಪ ನೋಡಿದ್ರಿ, ವಾಟ್ ಈಸ್ ಟಪಲ್ ಅಂತ ನೋಡಿದ್ವಿ, ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನೋಡಿದ್ವಿ. ಇಮ್ಯೂಟಬಿಲಿಟಿ ಐ ಡಿ ಪ್ರೂಫ್ ಟೂಲ್ ಇದೆ ನಮ್ಮ ಹತ್ರ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಪ್ರೂಫು ಚೆಕ್ ಮಾಡಿಬಿಟ್ರಿ, ಹೌದಪ್ಪ ಟಪಲ್ ಇಮ್ಯೂಟಬಲ್ಲು, ಅದರಲ್ಲೇ ವ್ಯಾಲ್ಯೂ ಚೇಂಜ್ ಆಗೋದು ಗೊತ್ತಾಗೋಯ್ತು. ಇಂಡೆಕ್ಸು ಸ್ಲೈಸಿಂಗ್ ಮಾಡಿದ್ರಿ, ಅನ್ಪ್ಯಾಕಿಂಗ್ ಮಾಡಿದ್ರಿ, ಮತ್ತು ಸ್ವ್ಯಾಪು ಕೂಡ ಮಾಡಿಬಿಟ್ರಿ ನೀವು. ಆಮೇಲೆ ಅನ್ಪ್ಯಾಕಿಂಗ್ ನಿಮ್ಮ ಲೂಪಲ್ಲೂ ಮಾಡಿದ್ರಿ, ಮೆಥಡ್ಸು ಕೌಂಟು ಇಂಡೆಕ್ಸ್ ಲೆಂತ್ ಮಾಡಿದ್ರಿ. ಆಮೇಲೆ ಟಪಲ್ ವರ್ಸಸ್ ಲಿಸ್ಟ್ ನೋಡಿದ್ವಿ, ಕ್ಲಿಯರ್ ಅರ್ಥ ಆಗೋಯ್ತು, ಲಿಸ್ಟು ಅರ್ಥ ಆಯಿತು, ಟಪಲ್ ಅರ್ಥ ಆಯಿತು. 2 ಟಿಕ್ ಮಾರ್ಕ್, 2 ಇಟ್ ಈಸ್ ಇನ್ ಅವರ್ ಟೂಲ್ ಬಾಕ್ಸ್. ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಆರಾಮ್ಸೆ ಅಲ್ವಾ? ಬನ್ನಿ ಇವಾಗ ನಮ್ಮ ನೋಟ್ಸಿಗೆ ಹೋಗೋಣ. ನೋಟ್ಸಲ್ಲಿ ಏನಿದೆ, ಸಿಂಪಲ್ ಅದೇ ಇರೋದು. ವಾಟ್ ಈಸ್ ಟಪಲ್? ಡಿಫರೆನ್ಸ್, ಓನ್ಲಿ ಡಿಫರೆನ್ಸ್ ಈಸ್ ಮ್ಯೂಟಬಿಲಿಟಿ. ಇಮ್ಯೂಟಬಿಲಿಟಿ ಯಾವ ನಿದ್ದೆಗಣ್ಣಲ್ಲಿ ಕೇಳಿದ್ರು ನೀವು ಹೇಳ್ಬೇಕು ಈ ಆನ್ಸರ್ನ ಅಲ್ವಾ? ನೋಡಿ, ಅದನ್ನ ಹೆಂಗೆ ಕ್ರಿಯೇಟ್ ಮಾಡೋದಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟಪಲ್ ಆರ್ ಇಮ್ಯೂಟಬಲ್, ಪ್ರೂಫ್ ಏನು, ಅದಕ್ಕೆ ಇಂಡೆಕ್ಸಿಂಗ್ ಸ್ಲೈಸಿಂಗ್ ತೋರಿಸಿದೆ, ಟಪಲ್ ಅನ್ಪ್ಯಾಕಿಂಗ್ ಇನ್ ಲೂಪ್ ಹೆಂಗೆ ನೀವು ಆಲ್ರೆಡಿ ನೋಡ್ಬಿಟ್ರಿ ಅದನ್ನು. ಈ ಫಂಕ್ಷನ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ, ನಾನು ಹೇಳ್ಬೇಕಾದ್ರೆ ಇದನ್ನು ಹೇಳ್ತೀನಿ, ಓಕೆನಾ? ಟಪಲ್ ಮೆಥಡ್ಸ್ ಏನೇನು ನೋಡ್ರಿ, ಕೌಂಟು, ಇಂಡೆಕ್ಸು ಎಲ್ಲ ತಿಳ್ಕೊಂಬಿಟ್ರಿ ನೀವು. ಟಪಲ್ ಹ್ಯಾಸ್ ಎ ಡಿಕ್ಷನರಿ ಕೀ, ಇದನ್ನು ತಲೆ ಕೆಡ್ಸ್ಕೊಂಬೇಡಿ, ನಾನು ಕೀಯಾಗಿ ಯೂಸ್ ಮಾಡ್ಬೋದು, ಡಿಕ್ಷನರಿ ಬಂದಾಗ ನಾನು ಹೇಳ್ತೀನಿ. ಈ ಕಂಪ್ಲೀಟ್ ಟಪಲ್ ಏನೇನು ಮಾಡ್ಬೋದು ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರಾಗಿದೆ. ಆಪ್ರೇಷನ್ಸು ಯಾವುದಕ್ಕೆ ಏನೇನು ಮಾಡ್ಬೋದು ಅಂತ ಇಲ್ಲಿ ಕ್ಲೀನಾಗಿ ಒಂದ್ಸತಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ಬಿಡುತ್ತೆ ಇನ್ನೊಂದು ಸತಿ, ಓಕೆನಾ? ಅದಕ್ಕೆ ನೋಟ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನಾನು ಏನು ಹೇಳ್ತೀನಿ ಆ ಪಾಯಿಂಟೆಲ್ಲ ಇನ್ನೂ ಡೀಟೇಲಾಗಿದೆ. ಯಾವಾಗ ಟಪಲ್ ಯೂಸ್ ಮಾಡಬೇಕು, ಡೇಟಾ ಶುಡ್ ನಾಟ್ ಚೇಂಜ್, ಆವಾಗ ಯೂಸ್ ಮಾಡಬೇಕು, ಆಯಿತಾ? ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್ ಫ್ರಮ್ ದ ಫಂಕ್ಷನ್ ತಿಳ್ಕೊಂಡಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಡಿಕ್ಷನರಿ ಕೀ ಅದು ಅಷ್ಟೇ, ಡಿಕ್ಷನರಿ ಬಂದಾಗ ಹೇಳ್ತೀನಿ. ಅನ್ಪ್ಯಾಕಿಂಗ್ ವ್ಯಾಲ್ಯೂ ಇಂಟು ವೇರಿಯೇಬಲ್ಸ್, ನೀವು ಅನ್ಪ್ಯಾಕ್ ಮಾಡಬೇಕಿತ್ತಲ್ಲ ವೇರಿಯೇಬಲ್ಸ್ಗೆ, ಅವಾಗ ಅಂಥದ್ದು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ರಿಯಲ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ, ಆಯಿತಾ? ನಿಮಗೆ ಪ್ರಾಕ್ಟೀಸ್ ಅಸೈನ್ಮೆಂಟ್ ಇದೆ, ಪ್ರಾಕ್ಟೀಸ್ ಅಸೈನ್ಮೆಂಟ್ ನೀವು ಮಾಡಲೇಬೇಕು, ಕೈಯಾರೆ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ. ಇದು ನೀವು ಕೈಯಾರೆ ಮಾಡ್ಬೇಕು. ನಾವು ನೋಡಿ ವಿಜುವಲೈಸೇಷನ್ ಎಲ್ಲ ಚೆನ್ನಾಗಿ ಕಂಡುಬಿಡ್ತು, ಅರ್ಥ ಆಯ್ತು, ಬಟ್ ಅರ್ಥ ಆಗಿರಲ್ಲ, ನೀವೇ ಮಾಡಬೇಕು, ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್